Hello, guys. Welcome to my channel, English with Basraj sir. Today, let's talk about, let's discuss and learn about the benefits of reading good books. Nowadays, usually people spend their free time in browsing the internet in the mobiles. That's not a good habit because the radiation coming out of the screen affects your eyes and brain. On the other hand, one could read good books which are interesting to them. What are the benefits of reading? First one, reading exercise the brain. Just like physical exercise is the body, reading a good book is an exercise for the brain. ಅಂದರೆ ನಮ್ಮ ದೇಹಕ್ಕೆ ವ್ಯಾಯಾಮ ಎಷ್ಟು ಅಗತ್ಯವೋ ಮನಸ್ಸಿಗೆ ವ್ಯಾಯಾಮ ಆಗಬೇಕು ಅಂದರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು. ರೀಡಿಂಗ್ ಈಸ್ ಎ ಫಾರ್ಮ್ ಆಫ್ ಫ್ರೀ ಎಂಟರ್ಟೈನ್ಮೆಂಟ್. ರೀಡಿಂಗ್ ಓದುವುದು ಅನ್ನೋದು ಒಂದು ಸುಖ ಕೊಡುತ್ತೆ ನಮಗೆ, ಬಿಟ್ಟು ನಮಗೆ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಒಂದು ನಮಗೆ ಮೋಜನ್ನು ಕೊಡುತ್ತೆ. ರೀಡಿಂಗ್ ಇಂಪ್ರೂವ್ಸ್ ಅವರ್ ಕಾನ್ಸಂಟ್ರೇಷನ್, ದಿ ಎಬಿಲಿಟಿ ಆಫ್ ಫೋಕಸ್. ನಮ್ಮ ಒಂದು ಏಕಾಗ್ರತೆಯನ್ನು ರೀಡಿಂಗು ಹೆಚ್ಚಿಸುತ್ತೆ. ರೀಡಿಂಗ್ ಇಂಪ್ರೂವ್ಸ್ ಯುವರ್ ಲಿಟ್ರಸಿ. ನಮ್ಮ ಒಂದು ಸಾಹಿತ್ಯಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ರೀಡಿಂಗ್ ಇಂಪ್ರೂವ್ಸ್ ಸ್ಲೀಪ್. ನಿಮಗೆ ನಿದ್ದೆ ಬರಲ್ಲ ಅಂದರೆ ಜಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಸ್ಲೀಪ್ 2 or 3 pages ಇನ್ ಎ ಬುಕ್, ಆಟೋಮೆಟಿಕ್ಲಿ ಯು ವಿಲ್ ಗೋ ಟು ಸ್ಲೀಪ್. ನೀವು ನಿದ್ದೆ ಬರಲಿಲ್ಲ ಅಂದರೆ ಒಂದು ಯಾವುದೋ ಪುಸ್ತಕದಲ್ಲಿ 1-2-3 ಪೇಜ್ ಓದಿದ್ರೆ ಅಷ್ಟರಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಆದ್ದರಿಂದ ನಿದ್ರೆಗೆ ಸಹಕಾರ ಮಾಡುತ್ತೆ ರೀಡಿಂಗ್. ರೀಡಿಂಗ್ ಇನ್ಕ್ರೀಸಸ್ ಜನರಲ್ ನಾಲೆಡ್ಜ್. ರೀಡಿಂಗ್ ಓದೋದ್ರಿಂದ, ಪುಸ್ತಕಗಳನ್ನು, ಪೇಪರ್ಗಳನ್ನು, ಮ್ಯಾಗಝಿನ್ಗಳನ್ನು ಓದೋದ್ರಿಂದ ನಮ್ಮ ಜನರಲ್ ನಾಲೆಡ್ಜು, ಸಾಮಾನ್ಯ ಜ್ಞಾನ ಹೆಚ್ಚುತ್ತೆ. ಇದರಿಂದ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ತೊಗೊಂಡು ಪಾಸ್ ಆಗ್ಬೋದು ನಾವು. ರೀಡಿಂಗ್ ಇಸ್ ಎ ಮೋಟಿವೇಶನ್. ಅದು ನಮಗೆ ಹೆಚ್ಚು ಸ್ಫೂರ್ತಿಯನ್ನು ತುಂಬುತ್ತೆ. ರೀಡಿಂಗ್ ರೆಡ್ಯೂಸಸ್ ಸ್ಟ್ರೆಸ್. ಅದು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ನಾವು ಹೆಚ್ಚು ರೀಡ್ ಮಾಡೋಣ, ಜೋರಾಗಿ ನಮಗೆ ಕೇಳುವಂತೆ ಓದೋಣ. ಇದರಿಂದ ನಮ್ಮ ಕಾಗ್ನಿಟಿವ್ ಪವರ್ ಇಂಪ್ರೂವ್ ಆಗುತ್ತೆ, ನಮಗೆ ಮರುವಿನ ಕಾಯಿಲೆ ಬರೋದಿಲ್ಲ ವಯಸ್ಸಾದ ಮೇಲೆ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಚಾನಲ್ನ ಮುಗಿಸೋಣ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಆಲ್.